ಕೇಸಲ್ಲಿ ಡಿಆರ್ಐ ಸಿಬಿಐ ಆಯ್ತು. ಈಗ ರನ್ಯಾ ಫ್ಲಾಟ್ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸಿದೆ. ಫ್ಲಾಟ್ನಲ್ಲಿ ಸತತ 12 ಗಂಟೆ ಶೋಧ ಕಾರ್ಯ ಇದೀಗ ಅಂತ್ಯವಾಗ್ತಾ ಇದೆ. ಅಕ್ರಮ ಹಣ ವರ್ಗಾಯಿಸಿ ಚಿನ್ನ ಖರೀದಿ ಮಾಡಿರೋ ಶಂಕೆ ಹಿನ್ನೆಲೆಯಲ್ಲಿ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿ ದಾಳಿ ನಡೆಸಿರೋ ತಂಡ 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ಕೊಂಡೊಯ್ದಿದ್ದಾರೆ ಇಡಿ ಅಧಿಕಾರಿಗಳು. ಲ್ಯಾವೆಲ್ಲೆ ರಸ್ತೆಯಲ್ಲಿರುವ ನಟಿ ಫ್ಲಾಟ್ನಿಂದ ಇಡಿ ಆಫೀಸರ್ಸ್ ಹೊರಟಿದ್ದಾರೆ. ಸತತ 12 ಗಂಟೆ ಶೋಧ ಕಾರ್ಯ ನಡೆಸಿ ಇವಾಗ ಹೊರಟಿದ್ದಾರೆ. ಇಂಚಿಂಚು ಬಿಡದಂತೆ ಶೋಧಿಸಿರ್ತಾರೆ. ದಾಖಲೆಗಳಿಗಾಗಿ, ಅಕ್ರಮ ಹಣಕ್ಕಾಗಿ, ಅಕ್ರಮ ಚಿನ್ನಕ್ಕಾಗಿ, ಅಕ್ರಮವಾಗಿ ಏನೆಲ್ಲ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಏನೆಲ್ಲ ಬರುತ್ತೋ ಆ ವಿಚಾರಗಳಿಗಾಗಿ ಇಂಚಿಂಚು ಶೋಧ ನಡೆಸಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು. ನೋಡ್ತಾ ಇದ್ವಿ ರನ್ಯಾ ರಾವ್ ಕೇಸಲ್ಲಿ ಇದೀಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ದಾಳಿ ನಡೆಸಿದೆ. ಡಿಆರ್ಐ ಆಲ್ರೆಡಿ ತನಿಖೆ ನಡೆಸ್ತಾ ಇದೆ, ಸಿಬಿಐ ಕೂಡ ತನಿಖೆ ನಡೆಸ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ಶೋಧ ಕಾರ್ಯ ಮುಗ್ದಿದೆಯಾ? ಏನೆಲ್ಲ ಸಿಕ್ಕಿದೆ? ಖಂಡಿತ ಶ್ರೀಲಕ್ಷ್ಮಿ, ಸುಮಾರು 12 ಗಂಟೆಗಳ ಶೋಧ ಕಾರ್ಯವನ್ನ ಮುಗಿಸಿ ಇಡಿ ಅಧಿಕಾರಿಗಳು 4 ಬ್ಯಾಗ್ನ ಸಮೇತ ತೆರಳಿರುವಂತದ್ದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ಲ್ಯಾವೆಲ್ಲಿ ರಸ್ತೆಯ ರನ್ಯಾ ಅಪಾರ್ಟ್ಮೆಂಟ್ ಏನಿದೆ, ಒಂದು ಮ್ಯಾನ್ಷನ್ ಏನಿದೆ, ನಂದವಾನಿ ಮ್ಯಾನ್ಷನ್, ಆ ಒಂದು ಮ್ಯಾನ್ಷನ್ ನ ಮುಂಭಾಗದಲ್ಲಿ ನಾವಿದೀವಿ. ಬೆಳಗ್ಗೆಯಿಂದ ಸುಮಾರು 12 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡಿದ್ರು. ಹಲವಾರು ದಾಖಲೆಗಳನ್ನ ತೆಗೆದುಕೊಂಡು ಹೋದ್ರು. ಸುಮಾರು 4 ಬ್ಯಾಗ್ಗಳಲ್ಲಿ ಹಣದ ವಹಿವಾಟು, ಅಂದ್ರೆ ಮಾರ್ಚ್ 3ರಂದು ರನ್ಯಾ ಏನು ಬಂಧನಕ್ಕೊಳಗಾಗ್ತಾರೆ, ಡಿಆರ್ಐ ಅಧಿಕಾರಿಗಳ ಅವ್ರನ್ನ ಬಂಧನ ಮಾಡ್ತಾರೆ. ಅದಾದ ಬಳಿಕ ಹಲವು ದಾಖಲೆಗಳನ್ನ ಡಿಆರ್ಐ ಅಧಿಕಾರಿಗಳು ಕೂಡ ತೆಗೆದುಕೊಂಡು ಹೋಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಪಿಎಂಎಲ್ ಆಕ್ಟ್ ನ ಜಾರಿ ಮಾಡಿ ಆ ಒಂದು ಆಕ್ಟ್ ನ ಮುಖೇನ ಎಫ್ಐಆರ್ ನ ದಾಖಲಿಸಿ ಇಡಿ ಅಧಿಕಾರಿಗಳು ಅಧಿಕೃತವಾಗಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು ರನ್ಯಾ ಮನೆಗೆ ದಾಳಿ ಮಾಡ್ತಾರೆ. ಸಿಬಿಐ ಡಿಆರ್ಐ ಅಧಿಕಾರಿಗಳ ನಂತರ ಎಂಟ್ರಿ ಆದಂತ ಇಡಿ ಹಲವು ಹಣಕಾಸಿನ ವಹಿವಾಟುಗಳ ಬಗೆಗೆ ಒಂದು ದಾಖಲೆಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸತತವಾಗಿ ಶೋಧ ಕಾರ್ಯ ಮಾಡಿರುವಂತದ್ದು. ಇಲ್ಲಿ ಅವರು ತೆಗೆದುಕೊಂಡು ಹೋದಂತಹ ದಾಖಲೆಗಳ ವಿವರವನ್ನ ನಾವು ನೋಡೋದಾದ್ರೆ, ಅಂದ್ರೆ ರನ್ಯಾಗೆ ಯಾವ ಮುಖೇನವಾದಂತಹ ಒಂದು ಹಣದ ವಹಿವಾಟು ಆಗಿತ್ತು, ಹಾಗೆ ಪ್ರಭಾವಿ ನಾಯಕರು, ಸಿಂಡಿಕೇಟ್ ನ ಕೆಲವು ಸದಸ್ಯರ ವಿವರವನ್ನ ಆ ಒಂದು ರನ್ಯಾರ ಮೊಬೈಲ್ ನಲ್ಲಿ ಲಭ್ಯವಾಗಿರುತ್ತೆ. ಆ ಕೆಲವು ಅಂಕಿಅಂಶಗಳು ಕೂಡ ಡಿಲೀಟ್ ಆಗಿರುತ್ತೆ. ಒಟ್ಟಾರೆಯಾಗಿ ಇವತ್ತು ರನ್ಯಾ ಅವರ ಪತಿಯಾಗಿರುವಂತಹ ಜತೀನ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿರುತ್ತೆ. ಜೊತೆಗೆ ಈ ರನ್ಯಾ ಅವರ ಏನು ಆತನ ಸ್ನೇಹಿತ ಏನಿದ್ರು, ಆಕೆಯ ಸ್ನೇಹಿತ ಏನಿದ್ರು ತರುಣ್, ಆ ತರುಣ್ ಕೊಂಡೂರ ಅವರ ಮೇಲೂ ಕೂಡ ದಾಳಿ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ಸಿನಿಮಾ ಮಾಡೋದಕ್ಕಾಗಿ ಏನಾದ್ರೂ ಅಕ್ರಮ ಹಣವನ್ನ ಸಂಗ್ರಹಣೆ ಮಾಡ್ತಿದ್ರ, ಅದಕ್ಕೆ ಆದಾಯದ ಮೂಲವೆಂಬಂತೆ ಅಕ್ರಮ ಗೋಲ್ಡ್ ನ ಈ ಒಂದು ಸ್ಮಗ್ಲಿಂಗ್ ಏನಾದ್ರೂ ಆದಾಯದ ಮೂಲವನ್ನ ಕಂಡುಕೊಂಡಿದ್ರ ಇವರು ಅನ್ನೋ ಬಗೆಗೆ ಹಲವು ದಾಖಲೆಗಳ ಪರಿಶೀಲನೆಯನ್ನ ಇವತ್ತು ಮಾಡ್ತಾರೆ. ಅದ್ರ ಜೊತೆಗೆ ದುಬೈನಿಂದ ಆಕೆ ಚಿನ್ನವನ್ನ ತರ್ತಾ ಇದ್ರು, ಹಾಗಾದ್ರೆ ಯಾಕಾಗಿ ಆಕೆ ತರ್ತಾ ಇದ್ರು, ಜೊತೆಗೆ ಆಕೆಯ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಏನಿದೆ, ಅಂದ್ರೆ ಯಾರ್ಯಾರ ಜೊತೆಗೆ ಈಕೆ ಹಣದ ವಹಿವಾಟನ್ನ ನಡೆಸ್ತಾ ಇದ್ಲು ಅನ್ನುವಂತಹ ಬಗೆಗೆ ಸಂಬಂಧಪಟ್ಟಂತಹ ದಾಖಲೆಗಳು, ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆಗಿರಬಹುದು, ಮೊಬೈಲ್ ನ ವಿವರಗಳಾಗಿರಬಹುದು, ಹಲವು ದಾಖಲೆಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿರುವಂತದ್ದು. ಜತೀನ್ ಅವರಿಗೆ ಸೇರಿದಂತಹ 9 ಕಡೆಗಳಲ್ಲಿ ಕೂಡ ದಾಳಿ ಆಯಿತು. ಇದೇ ನಿವಾಸ, ನೀವೇನು ಈ ಒಂದು ಲ್ಯಾವೆಲ್ಲಿ ರಸ್ತೆಯಲ್ಲಿ ಇರುವಂತಹ ರನ್ಯಾ ನಿವಾಸ ನೋಡ್ತಿದ್ರಿ, ಇಲ್ಲೇ ಜತೀನ್ ಹಾಗೂ ರನ್ಯಾ ವಾಸವಿರ್ತಾರೆ. ಇಲ್ಲೇ ಒಬ್ರು ಪೊಲಿಟಿಷಿಯನ್ ಕೂಡ ಅದೇ ಒಂದು ಮ್ಯಾನ್ಷನ್ ನಲ್ಲಿ ವಾಸವಿರ್ತಾರೆ, ಅಲ್ಲೇ ರನ್ಯಾ ಅವರು ವಾಸವಿರ್ತಾರೆ. ಹಾಗಾಗಿ ಈ ಒಂದು ಮ್ಯಾನ್ಷನ್ಗೆ ಸುಮಾರು 4 ಲಕ್ಷದಷ್ಟು ರೆಂಟ್ ಪೇ ಮಾಡ್ತಿರ್ತಾರೆ. ಹಾಗಾದ್ರೆ ಈಗ ಆದಾಯ ಮೂಲ ಎಲ್ಲಿಂದ ಬಂತು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಒಂದು ಕಾರಣವನ್ನ ಮುಂದಿಟ್ಟುಕೊಂಡು ಇಡಿ ಅವರು ಸುಮಾರು ಮುಂಬೈ ಹಾಗೂ ಬೆಂಗಳೂರಿನಲ್ಲಿ ಅಕ್ರಮ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಕೆಲವು ರೇಡ್ಗಳಾಗಿರ್ತವೆ. ಆ ರೇಡ್ಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಅಂದ್ರೆ ಬಹುದೊಡ್ಡದಾದಂತಹ ರೇಡ್ ಏನಾಗುತ್ತೆ, ಆ ಒಂದು ಹಿನ್ನೆಲೆಯನ್ನ ಇಟ್ಕೊಂಡು ಇವರ ಆದಾಯದ ಮೂಲ ಎಲ್ಲಿಂದ ಬರುತ್ತೆ ಅನ್ನುವಂತಹ ಮುಖ್ಯಾಂಶವನ್ನ ಮುಂದಿಟ್ಟುಕೊಂಡು ಸದ್ಯ ದಾಖಲೆಗಳ ಸಮೇತವಾಗಿ ಅವರು ಬಂದು ಕೆಲವು ದಾಖಲೆಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡಿ 4 ಬ್ಯಾಗ್ಗಳಲ್ಲಿ ಈ ಒಂದು ದಾಖಲೆಗಳನ್ನ ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇನ್ನಿತರ ಸಾಕ್ಷ್ಯಾಧಾರಗಳನ್ನ ಇಡಿ ಅವರು ಕಲೆ ಹಾಕಿ ಈಗ ತೆರಳಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ರನ್ಯಾ ಗೋಲ್ಡ್ ಕೇಸಲ್ಲಿ ಡಿಆರ್ಐ ಸಿಬಿಐ ಆಯ್ತು. ಈಗ ರನ್ಯಾ ಫ್ಲಾಟ್ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸಿದೆ. ಫ್ಲಾಟ್ನಲ್ಲಿ ಸತತ 12 ಗಂಟೆ ಶೋಧ ಕಾರ್ಯ ಇದೀಗ ಅಂತ್ಯವಾಗ್ತಾ ಇದೆ. ಅಕ್ರಮ ಹಣ ವರ್ಗಾಯಿಸಿ ಚಿನ್ನ ಖರೀದಿ ಮಾಡಿರೋ ಶಂಕೆ ಹಿನ್ನೆಲೆಯಲ್ಲಿ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿ ದಾಳಿ ನಡೆಸಿರೋ ತಂಡ 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ಕೊಂಡೊಯ್ದಿದ್ದಾರೆ ಇಡಿ ಅಧಿಕಾರಿಗಳು. ಲ್ಯಾವೆಲ್ಲೆ ರಸ್ತೆಯಲ್ಲಿರುವ ನಟಿ ಫ್ಲಾಟ್ನಿಂದ ಇಡಿ ಆಫೀಸರ್ಸ್ ಹೊರಟಿದ್ದಾರೆ.
ಸತತ 12 ಗಂಟೆ ಶೋಧ ಕಾರ್ಯ ನಡೆಸಿ ಇವಾಗ ಹೊರಟಿದ್ದಾರೆ. ಇಂಚಿಂಚು ಬಿಡದಂತೆ ಶೋಧಿಸಿರ್ತಾರೆ. ದಾಖಲೆಗಳಿಗಾಗಿ, ಅಕ್ರಮ ಹಣಕ್ಕಾಗಿ, ಅಕ್ರಮ ಚಿನ್ನಕ್ಕಾಗಿ, ಅಕ್ರಮವಾಗಿ ಏನೆಲ್ಲ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ಏನೆಲ್ಲ ಬರುತ್ತೋ ಆ ವಿಚಾರಗಳಿಗಾಗಿ ಇಂಚಿಂಚು ಶೋಧ ನಡೆಸಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು. ನೋಡ್ತಾ ಇದ್ವಿ, ರನ್ಯಾ ರಾವ್ ಕೇಸಲ್ಲಿ ಇದೀಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ದಾಳಿ ನಡೆಸಿದೆ. ಡಿಆರ್ಐ ಆಲ್ರೆಡಿ ತನಿಖೆ ನಡೆಸ್ತಾ ಇದೆ, ಸಿಬಿಐ ಕೂಡ ತನಿಖೆ ನಡೆಸ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ಶೋಧ ಕಾರ್ಯ ಮುಗ್ದಿದೆಯಾ? ಏನೆಲ್ಲ ಸಿಕ್ಕಿದೆ? ಖಂಡಿತ ಶ್ರೀಲಕ್ಷ್ಮಿ, ಸುಮಾರು 12 ಗಂಟೆಗಳ ಶೋಧ ಕಾರ್ಯವನ್ನ ಮುಗಿಸಿ ಇಡಿ ಅಧಿಕಾರಿಗಳು 4 ಬ್ಯಾಗ್ನ ಸಮೇತ ತೆರಳಿರುವಂತದ್ದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ಲ್ಯಾವೆಲ್ಲಿ ರಸ್ತೆಯ ರನ್ಯಾ ಅಪಾರ್ಟ್ಮೆಂಟ್ ಏನಿದೆ, ಒಂದು ಮ್ಯಾನ್ಷನ್ ಏನಿದೆ, ನಂದವಾನಿ ಮ್ಯಾನ್ಷನ್, ಆ ಒಂದು ಮ್ಯಾನ್ಷನ್ ನ ಮುಂಭಾಗದಲ್ಲಿ ನಾವಿದೀವಿ. ಬೆಳಗ್ಗೆಯಿಂದ ಸುಮಾರು 12 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡಿದ್ರು. ಹಲವಾರು ದಾಖಲೆಗಳನ್ನ ತೆಗೆದುಕೊಂಡು ಹೋದ್ರು. ಸುಮಾರು 4 ಬ್ಯಾಗ್ಗಳಲ್ಲಿ ಹಣದ ವಹಿವಾಟು, ಅಂದ್ರೆ ಮಾರ್ಚ್ 3ರಂದು ರನ್ಯಾ ಏನು ಬಂಧನಕ್ಕೊಳಗಾಗ್ತಾರೆ, ಡಿಆರ್ಐ ಅಧಿಕಾರಿಗಳ ಅವ್ರನ್ನ ಬಂಧನ ಮಾಡ್ತಾರೆ. ಅದಾದ ಬಳಿಕ ಹಲವು ದಾಖಲೆಗಳನ್ನ ಡಿಆರ್ಐ ಅಧಿಕಾರಿಗಳು ಕೂಡ ತೆಗೆದುಕೊಂಡು ಹೋಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಪಿಎಂಎಲ್ ಆಕ್ಟ್ ನ ಜಾರಿ ಮಾಡಿ, ಆ ಒಂದು ಆಕ್ಟ್ ನ ಮುಖೇನ ಎಫ್ಐಆರ್ ನ ದಾಖಲಿಸಿ ಇಡಿ ಅಧಿಕಾರಿಗಳು ಅಧಿಕೃತವಾಗಿ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು ರನ್ಯಾ ಮನೆಗೆ ದಾಳಿ ಮಾಡ್ತಾರೆ. ಸಿಬಿಐ, ಡಿಆರ್ಐ ಅಧಿಕಾರಿಗಳ ನಂತರ ಎಂಟ್ರಿ ಆದಂತ ಇಡಿ ಹಲವು ಹಣಕಾಸಿನ ವಹಿವಾಟುಗಳ ಬಗೆಗೆ ಒಂದು ದಾಖಲೆಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸತತವಾಗಿ ಶೋಧ ಕಾರ್ಯ ಮಾಡಿರುವಂತದ್ದು. ಇಲ್ಲಿ ಅವರು ತೆಗೆದುಕೊಂಡು ಹೋದಂತಹ ದಾಖಲೆಗಳ ವಿವರವನ್ನ ನಾವು ನೋಡೋದಾದ್ರೆ, ಅಂದ್ರೆ ರನ್ಯಾಗೆ ಯಾವ ಮುಖೇನವಾದಂತಹ ಒಂದು ಹಣದ ವಹಿವಾಟು ಆಗಿತ್ತು, ಹಾಗೆ ಪ್ರಭಾವಿ ನಾಯಕರು, ಸಿಂಡಿಕೇಟ್ ನ ಕೆಲವು ಸದಸ್ಯರ ವಿವರವನ್ನ ಆ ಒಂದು ರನ್ಯಾರ ಮೊಬೈಲ್ ನಲ್ಲಿ ಲಭ್ಯವಾಗಿರುತ್ತೆ. ಆ ಕೆಲವು ಅಂಕಿಅಂಶಗಳು ಕೂಡ ಡಿಲೀಟ್ ಆಗಿರುತ್ತೆ. ಒಟ್ಟಾರೆಯಾಗಿ ಇವತ್ತು ರನ್ಯಾ ಅವರ ಪತಿಯಾಗಿರುವಂತಹ ಜತೀನ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿರುತ್ತೆ. ಜೊತೆಗೆ ಈ ರನ್ಯಾ ಅವರ ಏನು ಆತನ ಸ್ನೇಹಿತ ಏನಿದ್ರು, ಆಕೆಯ ಸ್ನೇಹಿತ ಏನಿದ್ರು ತರುಣ್, ಆ ತರುಣ್ ಕೊಂಡೂರ ಅವರ ಮೇಲೂ ಕೂಡ ದಾಳಿಯಾಗಿರುತ್ತೆ. ಎಲ್ಲೋ ಒಂದ್ ಕಡೆ ಸಿನಿಮಾ ಮಾಡೋದಕ್ಕಾಗಿ ಏನಾದ್ರೂ ಅಕ್ರಮ ಹಣವನ್ನ ಸಂಗ್ರಹಣೆ ಮಾಡ್ತಿದ್ರ, ಅದಕ್ಕೆ ಆದಾಯದ ಮೂಲವೆಂಬಂತೆ ಅಕ್ರಮ ಗೋಲ್ಡ್ ನ ಈ ಒಂದು ಸ್ಮಗ್ಲಿಂಗ್ ಏನಾದ್ರೂ ಆದಾಯದ ಮೂಲವನ್ನ ಕಂಡುಕೊಂಡಿದ್ರ ಇವರು ಅನ್ನೋ ಬಗೆಗೆ ಹಲವು ದಾಖಲೆಗಳ ಪರಿಶೀಲನೆಯನ್ನ ಇವತ್ತು ಮಾಡ್ತಾರೆ. ಅದ್ರ ಜೊತೆಗೆ ದುಬೈನಿಂದ ಆಕೆ ಚಿನ್ನವನ್ನ ತರ್ತಾ ಇದ್ರು, ಹಾಗಾದ್ರೆ ಯಾಕಾಗಿ ಆಕೆ ತರ್ತಾ ಇದ್ರು, ಜೊತೆಗೆ ಆಕೆಯ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಏನಿದೆ, ಅಂದ್ರೆ ಯಾರ್ಯಾರ ಜೊತೆಗೆ ಈಕೆ ಹಣದ ವಹಿವಾಟನ್ನ ನಡೆಸ್ತಾ ಇದ್ಲು ಅನ್ನುವಂತಹ ಬಗೆಗೆ ಸಂಬಂಧಪಟ್ಟಂತಹ ದಾಖಲೆಗಳು, ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆಗಿರಬಹುದು, ಮೊಬೈಲ್ ನ ವಿವರಗಳಾಗಿರಬಹುದು, ಹಲವು ದಾಖಲೆಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿರುವಂತದ್ದು. ಜತೀನ್ ಅವರಿಗೆ ಸೇರಿದಂತಹ 9 ಕಡೆಗಳಲ್ಲಿ ಕೂಡ ದಾಳಿ ಆಯಿತು. ಇದೇ ನಿವಾಸ, ನೀವೇನು ಈ ಒಂದು ಲ್ಯಾವೆಲ್ಲಿ ರಸ್ತೆಯಲ್ಲಿ ಇರುವಂತಹ ರನ್ಯಾ ನಿವಾಸ ನೋಡ್ತಿದ್ರಿ, ಇಲ್ಲೇ ಜತೀನ್ ಹಾಗೂ ರನ್ಯಾ ವಾಸವಿರ್ತಾರೆ. ಇಲ್ಲೇ ಒಬ್ರು ಪೊಲಿಟಿಷಿಯನ್ ಕೂಡ ಅದೇ ಒಂದು ಮ್ಯಾನ್ಷನ್ ನಲ್ಲಿ ವಾಸವಿರ್ತಾರೆ, ಅಲ್ಲೇ ರನ್ಯಾ ಅವರು ವಾಸವಿರ್ತಾರೆ. ಹಾಗಾಗಿ ಈ ಒಂದು ಮ್ಯಾನ್ಷನ್ಗೆ ಸುಮಾರು 4 ಲಕ್ಷದಷ್ಟು ರೆಂಟ್ ಪೇ ಮಾಡ್ತಿರ್ತಾರೆ. ಹಾಗಾದ್ರೆ ಈಕೆ ಆದಾಯ ಮೂಲ ಎಲ್ಲಿಂದ ಬಂತು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಒಂದು ಕಾರಣವನ್ನ ಮುಂದಿಟ್ಟುಕೊಂಡು ಇಡಿ ಅವರು ಸುಮಾರು ಮುಂಬೈ ಹಾಗೂ ಬೆಂಗಳೂರಿನಲ್ಲಿ ಅಕ್ರಮ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಕೆಲವು ರೇಡ್ಗಳಾಗಿರ್ತವೆ. ಆ ರೇಡ್ಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಅಂದ್ರೆ ಬಹುದೊಡ್ಡದಾದಂತಹ ರೇಡ್ ಏನಾಗುತ್ತೆ, ಆ ಒಂದು ಹಿನ್ನೆಲೆಯನ್ನ ಇಟ್ಕೊಂಡು ಇವರ ಆದಾಯದ ಮೂಲ ಎಲ್ಲಿಂದ ಬರುತ್ತೆ ಅನ್ನುವಂತಹ ಮುಖ್ಯಾಂಶವನ್ನ ಮುಂದಿಟ್ಟುಕೊಂಡು ಸದ್ಯ ದಾಖಲೆಗಳ ಸಮೇತವಾಗಿ ಅವರು ಬಂದು ಕೆಲವು ದಾಖಲೆಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡಿ 4 ಬ್ಯಾಗ್ಗಳಲ್ಲಿ ಈ ಒಂದು ದಾಖಲೆಗಳನ್ನ, ಹಾಗೆ ಬ್ಯಾಂಕ್ ಸ್ಟೇಟ್ಮೆಂಟ್, ಇನ್ನಿತರ ಸಾಕ್ಷ್ಯಾಧಾರಗಳನ್ನ ಇಡಿ ಅವರು ಕಲೆ ಹಾಕಿ ಈಗ ತೆರಳಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ.